ಮತ್ತು ಎಲ್ಲರೂ ನಿನ್ನೆ ಹಿಂಗೆ ಎಳ್ಳಮಾಸಿ ಮಾಡಿರಿ, ಎಲ್ಲರೂ ಹೊಲಕ್ಕೆ ಹೋಗಿ ಚರ್ಗ ಚೆಲ್ಲಿ ಬಂದ್ರಿ. ಚರ್ಗ ಚೆಲ್ಲಿ ಬಂದು ಸುಸ್ತಾಗಿರ ಅನಿಸ್ತೈತಿ. ಇವತ್ತು ನಿಮ್ಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತು ಹೊಸ ವರ್ಷಕ್ಕೆ ಏನಾರು ಒಂದು ಸ್ಪೆಷಲ್ ಅಡುಗೆ ಮಾಡ್ಬೇಕಲ್ಲ, ಅದನ್ನು ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್. ಎಣ್ಣೆ ಇಲ್ಲದೆ ಮಾಡೋ ಅಡುಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ನಿಮಗೆ ತೋರ್ಸಕತ್ತೀನಿ ತಂದೂರಿ ಗೋಬಿ ಅಂತ ಹೇಳಿ. ಯಾರೆಲ್ಲ ಚಿಕನ್ ತಿನ್ನಂಗಿಲ್ಲವ್ರು ಇದನ್ನು ಮಾಡ್ಕೋಬೋದು. ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಮತ್ತು ಹೆಲ್ತಿಗೂ ಮಾತ್ರ ಏಕ್ದಮ್ ಫಸ್ಟ್ ಕ್ಲಾಸ್ ಇರ್ತೈತಿ. ಏನಂತಂದ್ರೆ ನನಗೆ ಗೋಬಿ ಅಂದ್ರೆ ಭಾಳ ಇಷ್ಟ. ಹಂಗಂತ ಹೇಳಿ ನಾ ಗೋಬಿ ಮಂಚೂರಿ ತಿನ್ನೋಕ್ಕಾಗೋದಿಲ್ಲ, ಯಾಕಂದ್ರೆ ಅದು ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಅನ್ಹೆಲ್ದಿ ಐತಿ. ಸೊ ಅದಕ್ಕೆ ನಾ ಏನು ಮಾಡ್ತೀನಿ, ನಂಗೆ ಯಾವಾಗೆಲ್ಲ ಗೋಬಿ ನೆನಪಾಗ್ತೈತಿ ನಾ ಹಿಂಗೆ ಮಾಡ್ಕೊಂಡು ತಿಂತೇನೆ. ನೀವು ಹಿಂಗೆ ಮಾಡ್ಕೊರಿ, ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ, ದೇಹಕ್ಕೂ ಭಾಳ ಚಲೋ ಇರ್ತೈತಿ. ಏನಿಲ್ಲ, ಇದಕ್ಕೆ ಗೋಬಿ ನಿಮಗೆ ಎಷ್ಟು ಬೇಕಷ್ಟು ಕಾಲಿಫ್ಲವರ್ ತೊಗೊರಿ, 1 ಕಪ್ ಮೊಸರು ತೊಗೊರಿ, ಸ್ವಲ್ಪ ಕಡಲೆ ಹಿಟ್ಟು, ಬೇಸಿಕ್ ಮಸಾಲೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಿಂಬೆ ಹಣ್ಣಿನ ರಸ. ಫಸ್ಟಿಗೆ ಏನು ಮಾಡಬೇಕು, ಈ ಕಾಲಿಫ್ಲವರ್ ಏನಿರ್ತೈತಲ್ಲ ಅದನ್ನ ಸ್ವಲ್ಪ ಹೆಂಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ದಾಗ ಅದನ್ನು ಮುರಿದಿಟ್ಕೊಂಡೆ ಸ್ವಲ್ಪ ಬಿಸಿನೀರು ಉಪ್ಪು ಹಾಕಿ ಒಂದು 10 ನಿಮಿಷ ಅದನ್ನು ಮುಚ್ಚಿಟ್ಕೋಬೇಕು. ಸೊ ಆಮೇಲೆ ನೀರೆಲ್ಲ ಒಂಚೂರು ಇಲ್ದಂಗೆ ಬಸದು ತೆಗಿಬೇಕು. ಆಮೇಲೆ ಏನು 1 ಕಪ್ ಮೊಸರು, ಗಟ್ಟಿ ಮೊಸರು ಇರ್ತೈತಲ್ಲ ಅದನ್ನು ಇಲ್ಲಿ ನಾ ಹಾಕಕತ್ತೇನೆ. ಸ್ವಲ್ಪ ನೀರು ಇತ್ತಂದ್ರೆ ಮೊಸರು ಅಷ್ಟು ಚಲೋ ಅನ್ಸಂಗಿಲ್ಲ, ಆದಷ್ಟು ಗಟ್ಟಿ ಇದ್ದಿದ್ದು ಮೊಸರನ್ನ ತೊಗೊರಿ. ಅದನ್ನು ಹಾಕಿ ನಾ ಚೆನ್ನಾಗಿ ಕಲ್ಸಾತೇನೆ ನೋಡಿ. ನಂದು ಮೊಸರು ಒಂದು ಸ್ವಲ್ಪ ಇಲ್ಲೇ ಏನೈತಿ, ಸ್ವಲ್ಪ ನೀರು ಐತಿ, ಬಟ್ ಪರವಾಗಿಲ್ಲ. ಅದಕ್ಕೆ ನಾವು ಕಡಲೆ ಹಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಬೇಸಿಕ್ ಮಸಾಲೆ ಹಾಕಿ ಚೆಂದಂಗೆ ಕೈ ಆಡಿಸ್ತಿರಿವಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿರಿ. ಅದ್ರ ಜೊತೆ ಇಲ್ಲೇನು ಮಾಡಿರಿ, 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಏನಿರ್ತೈತಲ್ಲ ಅದನ್ನೊಂದು 5 ನಿಮಿಷ ಒಲಿದಾಗ ಬಿಸಿ ಮಾಡ್ಕೊಂಡು ಆಮೇಲೆ ಇದಕ್ಕೆ ಹಾಕೋರಿ. ಭಾಳ ಟೇಸ್ಟ್ ಬರ್ತೈತಿ. ಸ್ವಲ್ಪ ಏನಾರ ನಿಮಗೆ ಅಳ್ಳಕ್ಕೆ ಅನ್ಸಕ್ಕಾಯ್ತು ಅಂತಂದ್ರೆ, ಈಗ ನೋಡಿ ಕೆಳಗೆ ನಿಮಗೆ ಅಲ್ಲಿ ನೀರು ಕಾಣಕತ್ತವಲ್ಲ ವೀಡಿಯೋದಾಗ, ಹಂಗೆ ನಿಮಗೆ ಏನಾರ ಸ್ವಲ್ಪ ನೀರು ಅನ್ಸಕ್ಕಾಯ್ತಂದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಅದನ್ನು ಫುಲ್ ಗಟ್ಟಿ ಆಗುವಂಗೆ ಚೆಂದಂಗೆ ಕಲಸ್ಕೊಂಬಿಡ್ರಿ. ನೋಡಿ ಈ ಥರ ಆಗಿಬಿಡ್ತೈತಿ. ಆಮೇಲೆ ನಿಂಬೆ ಹಣ್ಣು ನಿಮ್ಗೆ ಎಷ್ಟು ಹುಳಿ ತಕ್ಕಂಗೆ ನೀವು ಹಾಕ್ಕೋಬೋದು. ನಾ ಇಲ್ಲಿ ಏನು ಮಾಡೀನಿ, 1 ನಿಂಬೆ ಹಣ್ಣಿನ ರಸನ ಹಾಕ್ಕೊಳತ್ತೀನಿ. ಭಾಳ ಚಟಪಟ ಹುಳಿ ಖಾರ ಮಸ್ತ್ ಇರ್ತೈತಿ ಟೇಸ್ಟ್. ಮತ್ತು ಮಾಡ್ಕೊಂಡು ತಿನ್ನಿರಿ, ಪಕ್ಕ ಫಿದಾಗ್ತೀರಿ. ನಾ ಹೇಳಿಲ್ಲ ಸ್ವಲ್ಪ ಅದು ನಿಮಗೆ ನೀರು ಅನ್ಸಕತ್ತೈತಂದ್ರೆ ಮತ್ತು ಕಡ್ಲೆ ಹಿಟ್ಟು ಆ್ಯಡ್ ಮಾಡ್ಕೊ ಅಂತ ಹೇಳಿ, ಅದಕ್ಕೆ ನಾ ಅದನ್ನು ಆ್ಯಡ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ಅದು ಗಟ್ಟಿ ಆಗ್ಬೇಕಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ. ಈಗ ನೀವು ಬಜ್ಜಿ ಮಾಡ್ಬೇಕಾದ್ರೆ ಹೆಂಗೆ ಇದನ್ನು ಮಾಡ್ತಿರಲ್ಲ ಹಂಗೆ ಮಾಡ್ಕೊರಿ. ಅದ್ರಾಗ ಗೋಬಿ ಎದ್ದಿದಾಗ ಹೆಂಗೆ ಆಕತ್ತಲ್ಲ ಹಂಗೆ ಸೇಮ್ ಮಾಡ್ಕೊಂಡ್ರು ಭಾರಿ ಮಸ್ತ್ ಬರ್ತೈತಿ. ಏಕ್ದಮ್ ಫಸ್ಟ್ ಕ್ಲಾಸ್ ಟೇಸ್ಟ್ ಇರ್ತೈತಿ. ಮತ್ತು ನಿಮಗೆಲ್ಲ ಗೊತ್ತೈತಿ ಕಾಲಿಫ್ಲವರ್ ಭಾಳ ಅಂದ್ರೆ ಭಾಳ ಹೆಲ್ದಿ ನಮ್ಮ ದೇಹಕ್ಕೆ. ಸೊ ಇದ್ರ ಬೆನಿಫಿಟ್ಸ್ ಏನಪ್ಪ ಅಂದರೆ, ಇದು ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ತೈತಿ, ಡೈಜೆಷನಿಗೆ ಹೆಲ್ಪ್ ಮಾಡ್ತೈತಿ, ಬ್ಲಡ್ ಶುಗರ್ನ ಕಡಿಮೆ ಮಾಡ್ತೈತಿ. 1 2 108 ಅದ. ಅದ್ರಾಗ ಹೆಣ್ಮಕ್ಳಿಗಂತೂ ಗೋಬಿ ಅಂದ್ರೆ ಫುಲ್ ಫೇವ್ರೆಟ್. ಸೊ ನಾ ಇಲ್ಲಿ ಏನು ಮಾಡತ್ತೀನಿ, ಏರ್ ಫ್ರೈಯರ್ ಒಳಗೆ ಅದನ್ನು ಒಂದೊಂದು ಹಾಕ್ಕೊಳತ್ತೀನಿ. ಏರ್ ಫ್ರೈಯರ ಫಸ್ಟಿಗೆ ನಾನು 3 ರಿಂದ 4 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡೇನಿ 200 ಡಿಗ್ರಿ ಸೆಲ್ಸಿಯಸ್ ಒಳಗೆ. ಆಮೇಲೆ ಇಲ್ಲಿ ಏನು ಮಾಡತ್ತೀನಿ, ಎಲ್ಲ ಅದು ಮಸಾಲೆ ಹಾಕಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಗೋಬಿನ ಹಾಕಿ 12 ನಿಮಿಷ ಮತ್ತು ಏನು ಮಾಡ್ತೀನಿ, ಏರ್ ಫ್ರೈಯರ್ ಒಳಗೆ ಇಟ್ಕೊತೀನಿ 200 ಡಿಗ್ರಿ ಸೆಲ್ಸಿಯಸ್ 12 ನಿಮಿಷ ನಾ ಇಟ್ಕೊಳತ್ತೀನಿ. 6 ನಿಮಿಷ ಆದ್ಮೇಲೆ ಒಂದು ಸತಿ ಹೊರಗೆ ತೆಗೆದು ಸ್ವಲ್ಪ ಅಳಗಾಡಿಸಿ ಮತ್ತು ನೀವು ಇದನ್ನು ಮಾಡಬೇಕು. ಭಾರಿ ಕ್ರಿಸ್ಪಿಯಾಗಿರ್ತಾವೆ. ಇದ್ರ ಮೇಲೆ ಬೇಕಾದ್ರೆ ನೀವು ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತು ಇನ್ನೊಂದು ಸ್ವಲ್ಪ ಏನಂತಾರೆ ಈರುಳ್ಳಿ ಅದು ಎಲ್ಲ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಇದ್ರಾಗ ಸ್ಪ್ರಿಂಗ್ ಆನಿಯನ್ ಅಂತೀವಲ್ಲ ನಾವು, ಏನದು ಉಳ್ಳಾಗಡ್ಡಿ ತಪ್ಪಲ ಅದನ್ನು ಹಾಕ್ಕೊಂಡು ತಿಂದ್ರು ಮಾತ್ರ ಇರ್ತೈತಿ. ಮತ್ತು ಇದೇನು ಹಿಂಗೆ ಕರ್ದಿರ್ತಿರಲ್ಲ, ಕರಿದಲ್ಲ, ಇದು ಫ್ರೈ ಮಾಡಿದ್ದೇನೈತಲ್ಲ ಏರ್ ಫ್ರೈಯರ್ ಒಳಗೆ, ಇದಕ್ಕೆ ನೀವು ಅನ್ನ ಕಲಿಸ್ಕೊಂಡು ಗೋಬಿ ರೈಸ್ ಮಾಡ್ಕೊಂಡು ತಿಂದ್ರೆ ಮಾತ್ರ ಅನ್ನಿಸ್ತೈತೆ, ಭಾರಿ ಇರ್ತೈತಿ. ನಾ ಇದನ್ನು ಅನ್ನ ರಸದ ಜೊತೆ ತಿನ್ನಿ ಭಾರಿ ಅನ್ನಿಸ್ತು. ಮತ್ತು ನ್ಯೂ ಇಯರ್ಗೆ ಏಕ್ದಮ್ ಫಸ್ಟ್ ಕ್ಲಾಸ್ ಅಡಿಗೆ ನನ್ನ ಹೆಲ್ತ್ ಲಿಮಿಟ್ ಒಳಗಂತ ಅನ್ನಿಸಿ ನಂಗೆ ಭಾಳ ಖುಷಿ ಆಯ್ತು. ನೀವು ನ್ಯೂ ಇಯರ್ಗೆ ಏನೇನೆಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ನಾಳೆ ಮತ್ತೊಂದು ವಿಡಿಯೋಂದಿಗೆ ನನ್ನ ನಿಮ್ಮ ಭೇಟಿಯಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.